ಈ ಭೂಮಿ ಕೋಟ್ಯಾಂತರ ವರ್ಷಗಳವರೆಗೆ ತನ್ನ ಪ್ರಯಾಣವನ್ನು ನಿರಂತರವಾಗಿ ಮುಂದುವರಿಸುವ ಸಾಮರ್ಥ್ಯನ ಹೊಂದಿದೆ. ಸೂರ್ಯ ತನ್ನ ರೂಪಾಂತರ ಹಂತಗಳನ್ನು ಪ್ರವೇಶಿಸುವವರೆಗೂ ಈ ಲೋಕ ಚಕ್ರ ನಿಲ್ಲೋದೇ ಇಲ್ಲ. ವಿಶ್ವ ಬ್ರಹ್ಮಾಂಡದ ಮಹತ್ತರ ಪರಿಣಾಮದಲ್ಲಿ ಭೂಮಿ ಇನ್ನೂ ಯುವ ಸ್ಥಿತಿಯಲ್ಲೇ ಇದೆ. ಆದರೆ ನಾವು ಏನು ಮನುಷ್ಯರಿದ್ದೀವಿ, ಮಾನವ ಜೀವನ ಕ್ಷಣಿಕ, ಅಲ್ಪಕಾಲ ಮಾತ್ರ ಇರುವಂಥದ್ದು. ನಾವು ದೈಹಿಕವಾಗಿ 120 ವರ್ಷ 130 ವರ್ಷಗಳವರೆಗೆ ಜೀವಿಸುವ ಸಾಮರ್ಥ್ಯ ಹೊಂದಿದ್ರೂ ಕೂಡ ವಾಸ್ತವವಾಗಿ ಎಷ್ಟು? ಸರಾಸರಿ ಅಂದರೆ ಆಯುಷ್ಯ ಕೇವಲ 80-90 ವರ್ಷಗಳಷ್ಟೇ. ಈ ಸತ್ಯ ನಮಗೆ ಬೋಧಿಸೋದು ಏನಂತೇಳಿದರೆ, ಈ ತತ್ವ ಏನು ಅಂತೇಳಿದರೆ, ಭೂಮಿ ಕಾಲಚಕ್ರ ಹಿಂತಿರುಗದ ನದಿಯಂತೆ ನಿರಂತರವಾಗಿ ಅಖಂಡವಾಗಿ ಹರಿತಾ ಇರುತ್ತೆ. ಆದರೆ ಮಾನವನಿಗೆ ದೊರೆತಿರುವ ಸಮಯ ಬಿರುಗಾಳಿಯ ಮಧ್ಯೆ ಹೊಂಬೆಳಕಿನ ಕ್ಷಣದಂತೆ ಅತ್ಯಂತ ಸೀಮಿತವಾಗಿರುತ್ತೆ. ಆದ್ದರಿಂದ ನಾವು ಬದುಕಬೇಕಾದ ರೀತಿ ತುರ್ತಿನಿಂದಲೂ ಅಲ್ಲ, ಭಯದಿಂದಲೂ ಅಲ್ಲ, ಕೋಪದಿಂದಲೂ ಅಲ್ಲ, ಹಾಗೆ ಅಸಹನೆಯಿಂದಲೂ ಕೂಡ ಅಲ್ಲ. ಮತ್ತು ಹೇಗೆ ಬದುಕೋದು? ಬದಲಾಗಿ ಪೂರ್ಣ ಜಾಗೃತಿಯೊಂದಿಗೆ, ಪೂರ್ಣ ಪ್ರೀತಿಯೊಂದಿಗೆ, ಪೂರ್ಣ ಅರ್ಥಪೂರ್ಣದೊಂದಿಗೆ ಬದುಕಬೇಕು. ಏಕೆಂದರೆ ಜೀವನ ಕ್ಷಣಿಕವಾದರೂ ನಮ್ಮ ಮೌಲ್ಯಗಳು ಯುಗಾಂತರವರೆಗೂ ಪ್ರಕಾಶಿಸುತ್ತಿರುತ್ತೆ. ನಮ್ಮ ಸಾಕ್ಷಾತ್ಕಾರದ ಜ್ಞಾನದ ಅರಿವು ಒಬ್ಬರಿಗಾದರೂ ಬೆಳಕಾಗುವುದು, ಒಬ್ಬರ ಮನಸ್ಸಿಗೆ ಶಾಂತಿಯಾಗುವುದು, ಒಬ್ಬರ ಜೀವನಕ್ಕೆ ದಾರಿಯಾಗುವುದೇ ಅದೇ ಮಾನವನ ನಿಜವಾದ ಅಮರತ್ವ ಎಂದು ಕರೆಯಬಹುದು ಅಷ್ಟೇ. ಸಮಯ ಅತ್ಯಲ್ಪ, ಅವಕಾಶ ಅಮೂಲ್ಯ. ಬೃಹತ್ ಬ್ರಹ್ಮಾಂಡದಲ್ಲಿ ನಾವು ಅತಿಥಿಗಳು ಅಷ್ಟೇ. ಆದರೆ ನಮ್ಮೊಳಗಿನ ಬೆಳಕು ಬೃಹತ್ ನಕ್ಷತ್ರಕ್ಕಿಂತಲೂ ಮಹತ್ತರವಾದ ಶಕ್ತಿಯನ್ನು ಹೊಂದಿದೆ.